ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡಾಕತ್ತೀವಿ ಅಂದ್ರೆ ರಾಗಿ ಮಾಲ್ಟ್ ಮಾಡ್ತಾಳಂತೆ. ಅದನ್ನ ಯಾವ ಥರ ಮಾಡ್ತಾಳಂತ ಅವಳ ಹತ್ರನೇ ಕೇಳೋಣ ಬರ್ರಿ. ನೋಡ್ರಿ ಏನೇನು ತೊಗೊಂಡಾಳಂತ ಪ್ರಿಯ ಹೇಳ್ತಾಳೆ ಇವಾಗ. ಇಲ್ಲಿ ನಾನು 2 kg ಅಷ್ಟು ರಾಗಿ ತೊಗೊಂಡಿದ್ದೀನಿ. ಅದಾದಮೇಲೆ ರೆಡ್ ರೈಸು ಮತ್ತು ಸ್ವಲ್ಪ ಶೇಂಗಾ ಅಥವಾ ಗ್ರೌಂಡ್ನಟ್, ಸ್ವಲ್ಪ ವೈಟ್ ರೈಸು, ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಅದಾದಮೇಲೆ ಡ್ರೈ ಫ್ರೂಟ್ಸು. ಸೊ ನೀವು ಡ್ರೈ ಫ್ರೂಟ್ಸ್ ಅಂತಂದರೆ ನಿಮ್ಗೆ ಕಂಪಲ್ಸರಿ ಡ್ರೈ ಫ್ರೂಟ್ಸ್ ತೊಗೊಳ್ಳೇಬೇಕಂತ ಏನಿಲ್ಲ. ನೀವು ಸಿಂಪಲ್ಲಾಗಿ ಅಂತಂದರೆ ರಾಗಿ, ಆಮೇಲೆ ರೈಸು ಅಥವಾ ಈ ರೈಸ್ ಇಲ್ಲಾಂದರೂ ನಾರ್ಮಲ್ ರೈಸ್ ಹಾಕೋಬೋದು. ಆಮೇಲೆ ಗ್ರೌಂಡ್ನಟ್ಟಿಂದನೇ ನೀವು ಮಾಡ್ಕೋಬೋದು ಸಿಂಪಲ್ಲಾಗಿ. ಸೊ ನಾನಿವಾಗ ಇಷ್ಟೊಂದು ತೊಗೊಂಡಿದ್ದೀನಿ. ಈಗ ನೋಡಿದರೆ ನೀವು ನಾನು ಏನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಅಂತ. ಸೊ ಈಗ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಈ ಥರ ಫ್ರೈ ಆಗ್ತಾ ಇದ್ರೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಅಂದರೆ ಪರಿಮಳ ಬರ್ತಾ ಇದೆ. ಸೊ ಈಗ ಇದು ಆಗಿದೆ, ಇದನ್ನು ಶಿಫ್ಟ್ ಮಾಡಿ. ಸೊ ನಾನು ಈಗ ಹುರ್ಕೊಂಡಿರೋದನ್ನ ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ರೆಡ್ ರೈಸ್ ಮಾಡ್ಕೊತಾ ಇದ್ದೀನಿ. ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್. ಸೊ ಇದು ಕೂಡ ಆಗಿದೆ. ಈಗ ನಾನು ಲಾಸ್ಟಲ್ಲಿ ಶೇಂಗಾನ ಹುರ್ಕೊಂತ ಇದ್ದೀನಿ. ಸೊ ಇದು ಕೂಡ ಫ್ರೈ ಆಗಿದೆ. ಈಗ ಇದನ್ನು ಕೂಡ ನಾನೀಗ ಇದರಲ್ಲಿ ಸೇರಿಸ್ತಾ ಇಲ್ಲ, ಇದನ್ನು ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಯಾಕಂತ ನಿಮಗೆ ವಿಡಿಯೋ ಲಾಸ್ಟಲ್ಲಿ ಇಲ್ಲ ಮಧ್ಯದಲ್ಲಿ ಹೇಳ್ತೀನಿ. ಸೊ ನೋಡ್ತಾ ಇದ್ದೀರಾ, ಇದೆಲ್ಲ ಇವಾಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ತಣ್ಣಗೆ ಹಾಕಿಬಿಟ್ಟು ಆಮೇಲೆ ಮಿಕ್ಸಿ ಮಾಡೋಣ. ಸೊ ಇದು ಆಗಿದೆ. ಇವಾಗ ಇದನ್ನೆಲ್ಲ ಈ ಶೇಂಗಾನ ಲಾಸ್ಟಲ್ಲಿ ರುಬ್ಕೊಂಡಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರೆಡಿಯಾಗಿದೆ. ಇದೇ ಥರ ನೀವು ಕೂಡ ಮಾಡ್ಕೋಬೋದು. ಈ ಥರ ರಾಗಿ ಮಾಲ್ಟ್ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹನೂ ತಂಪಾಗಿರುತ್ತೆ, ಆಮೇಲೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ರಾಗಿ ಮಾಲ್ಟ್ನ ಯಾವ ಥರ ಮಾಡಬೇಕಂತ ಪ್ರಿಯ ಹೇಳ್ಕೊಟ್ಟಿದ್ದಾಳೆ ಇವಾಗ. ನಿಮಗೂ ಬೇಕಿದ್ರೆ ಇಷ್ಟ ಆದರೆ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರನ್ನ ಥ್ಯಾಂಕ್ ಯು. ಬಾಯ್ ಬಾಯ್.